ಎಲ್ಲ ನನ್ನ ಕಾಂಪಿಟೇಟಿವ್ ಓದ್ತಿರ್ತಕ್ಕಂಥ ಎಲ್ಲ ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಜೈ ಹಿಂದ. ಮತ್ತು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಇಂಡಿಯನ್ ರೈಲ್ವೇದಲ್ಲಿ ಹೊಸ ರಿಕ್ರೂಟ್ಮೆಂಟನ್ನು ಮಾಡಿದಾರೆ. ಸೊ ಆ ರಿಕ್ರೂಟ್ಮೆಂಟ್ ಯಾವುದು? ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಾಗಿದ್ರೆ ಯಾರೆಲ್ಲ ಅಪ್ಲಿಕೇಬಲ್ ಆಗ್ತೀರಾ, ಇದಕ್ಕೆ ಎಜುಕೇಷನ್ ಏನು ಬೇಕಾಗುತ್ತೆ, ಸೊ ಇದಕ್ಕೆ ಏಜ್ ಎಷ್ಟು, ಸೊ ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ಕ್ಲೋಸ್ ಆಗುತ್ತೆ, ಪ್ರತಿಯೊಂದು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿನ್ನೆ ತಾನೇ ನಿಮ್ಗೆ ಶಾರ್ಟ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಕೂಡ ರೈಲ್ವೆ ರಿಕ್ರೂಟ್ಮೆಂಟ್ RRB ಅಂತ ಏನಂತೀವಲ್ಲ, ಸೊ ಅದರಲ್ಲಿ ಕೂಡ ನಿಮ್ಗೆ ರಿಲೀಸ್ ಆಗಿದೆ. ಓಕೆ, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಆಫ್ ಆಲ್ ನೋಡ್ತಾ ಇದ್ರಿಯಪ್ಪ ಅಂದರೆ, ಸೊ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಒಂದು ಲೈಕ್ ಮಾಡಿ, ಪ್ರತಿಯೊಬ್ಬರಿಗೆ ಶೇರ್ ಮಾಡಿರಿ. ಕೆಳಗಡೆ ಕಾಣ್ತಿದ್ರೆ ನೋಡ್ಕೊಡ್ರಿ ಸಬ್ಸ್ಕ್ರೈಬ್ ಬಟನ್ ಅಂತ ಹೇಳಿಸಿಂದ, ಈ ಸಬ್ಸ್ಕ್ರೈಬ್ ಬಟನನ್ನು ನೀವೇನಾದರೂ ಒತ್ಕೊಂಡ್ರೆ ಸೊ ಡೈಲಿ ನಾವು ಕೊಡ್ತಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳು, ಯಾವುದೇ ಒಂದು ನೋಟಿಫಿಕೇಶನ್ ಆಗಿರಲಿ, ಅಪ್ಲಿಕೇಶನ್ ಯಾವ ಥರ ಹಾಕೋದಾಗಿರಲಿ, ನೆಕ್ಸ್ಟ್ ರಿಸಲ್ಟ್ ಆಗಿರಲಿ, ಅಡ್ಮಿಟ್ ಕಾರ್ಡ್ ಆಗಿರಲಿ, ಫೈನಲ್ ಲಿಸ್ಟ್ ಆಗಿರಲಿ, ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟಿಂದ ಹಿಡಿದು ಸ್ಟೇಟ್ ಗೌರ್ಮೆಂಟ್ವರೆಗೂ, ಪ್ರೈವೇಟ್ ಜಾಬ್ವರೆಗೂ ನಿಮಗೆ ಅಪ್ಲಿಕೇಬಲ್ 8th ಬೇಸ್ಮೆಂಟ್ ಹಿಡಿದು ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿದ್ದವರೆಗೂ ಕೂಡ ಇದರಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ರೈಲ್ವೇದಲ್ಲಿ ಕಾಲ್ಫಾರ್ಮ್ ಆಗಿರ್ತಕ್ಕಂಥ ಹುದ್ದೆ ಯಾವುದು? ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಹೇಳಿಸಿಂದ, ALP ಮೀನ್ಸ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಹೇಳಿಸಿಂದ. ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಾಗಿದ್ರೆ ಹೋದ ವರ್ಷನೂ ಕೂಡ ಕಾಲ್ಫಾರ್ಮ್ ಅನ್ನು ಮಾಡಿದ್ರು, ಈ ವರ್ಷನೂ ಕೂಡ ಕಾಲ್ಫಾರ್ಮ್ ಅನ್ನು ಮಾಡ್ತಾ ಇದ್ದಾರೆ. RRB D ಗ್ರೂಪ್ ಅಪ್ಲಿಕೇಶನ್ ಅನ್ನ ಹಾಕಿರ್ತಕ್ಕಂಥದ್ದು ಇನ್ನೂ ಕೂಡ ಪೆಂಡಿಂಗ್ ಇದೆ, ಅದರ ಅಪ್ಡೇಟ್ ಕೂಡ ಇನ್ನೂ ಏನೂ ಬಂದಿಲ್ಲ. ಸೊ ಆದ ಕಾರಣಕ್ಕೋಸ್ಕರ ಆ ಮಾಹಿತಿಯನ್ನು ನಾನು ನಿಮ್ಗೆ ಯಾರಿಗೂ ಕೂಡ ಇನ್ನೂ ತಿಳಿಸಿಲ್ಲ. ಓಕೆ, ಅದೇನೋ ವೆಬ್ಸೈಟ್ನಲ್ಲಿ ಮಾಹಿತಿ ಬಂದಿತ್ತಂದರೆ ಮಾತ್ರ ನಾನು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ, ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಇಲ್ಲಿ ಬಂದ್ಬಿಟ್ಟು ಕರೆದಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 9,970 ಹುದ್ದೆಗಳನ್ನು ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಎಷ್ಟಪ್ಪ ಅಂದರೆ ಇದು ಕಡಿಮೆ ಅಲ್ಲ, 9,970 ಹುದ್ದೆಗಳಪ್ಪ ಅಂದರೆ ಬಹಳ ಹುದ್ದೆಗಳಿದ್ದು. ಇಲ್ಲಿ ನೋಡ್ಕೋಬಹುದು, ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ. ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಶಾರ್ಟ್ ನೋಟಿಫಿಕೇಶನ್, ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು 12/4/2025. ಓಕೆ, ಈ ಅರ್ಜಿ ನಿನ್ನೆ ತಾನೇ ಪ್ರಾರಂಭವಾಗಿದೆ. ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು 11/5/2025. ಒಂದು ತಿಂಗಳದವರೆಗೆ ನಿಮ್ಗೆ ಕಾಲಾವಕಾಶ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಟೈಮಿಂಗ್ ಕೂಡ ಇರ್ತದೆ. ಓಕೆ ಸರ್, ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತಾ? 18 ಏಜ್ ಇದ್ದೀವಿ ನಾವು, ಹಾಕ್ಬಹುದಾ? ಓಕೆ, ನನ್ನ 30 ಏಜ್ ಇದೆ, ಹಾಕ್ಬಹುದಾ? ಮಿನಿಮಮ್ ಏಜ್ ನೋಡ್ಕೊಡ್ರಿ 18 ಆಗಿರಲೇಬೇಕು. ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು 30 ಇಯರ್ಸ್. ಅಂದರೆ ಏಜ್ ನೋಡ್ಕೊಡ್ರಿ ಎಷ್ಟು ಬೇಕಾಗುತ್ತಪ್ಪ ಅಂತಂದರೆ 18 ಹಿಡಿದು 30 ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್, ನಂದು OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಸರ್ಟಿಫಿಕೇಟ್ ಇದೆ, ನಾನು ಅಪ್ಲಿಕೇಬಲ್ ಆಗ್ತೀನಿ, ನಾನು 33 ಇದೆ. ಎಸ್, OBCದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತದೆ. ಎಷ್ಟಪ್ಪ ಅಂತಂದರೆ 3 ವರ್ಷ. ಅದೇ ತರನಾಗಿ SC ಬಂದ್ಬಿಟ್ಟು STದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದೇ ಒಂದು ಜಾಬನ್ನು ಪಡೆದುಕೊಳ್ಬೇಕು ಅನ್ಕೊಂಡಿದ್ರೆ ನಿಮ್ಗೆ ಏಜ್ ರಿಲ್ಯಾಕ್ಷನ್ ಕೊಡ್ತಾರೆ. ಅದು ಇಂಡಿಯನ್ ಆರ್ಮಿ, ನೇವಿ, ಏರ್ಫೋರ್ಸ್ನಲ್ಲಿ ಮಾತ್ರ ನಿಮ್ಗೆ ಏಜ್ ರಿಲ್ಯಾಕ್ಷನ್ ಕೂಡ ಇದರಲ್ಲಿ ಇರೋದಿಲ್ಲ. ಓಕೆ, ಇದನ್ನು ಅಪ್ಲೈ ಮಾಡಬೇಕಾದ್ರೆ ಇದರಲ್ಲಿ ಯಾವ್ಯಾವ ಜೂನ್ಗಳಿಗೆ ಅಪ್ಲಿಕೇಶನನ್ನು ಕರೆದಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಸೆಂಟ್ರಲ್ ರೈಲ್ವೆ ಇಂಟೆಗ್ರೇಷನ್ದ 376 ಹುದ್ದೆಗಳು, ಈಸ್ಟ್ ಸೆಂಟ್ರಲ್ ರೈಲ್ವೆ ಇಂಟೆಗ್ರೇಷನ್ದ 700 ಹುದ್ದೆಗಳು, ಈಸ್ಟ್ ಕೋಸ್ಟ್ ರೈಲ್ವೆ ಇಂಟೆಗ್ರೇಷನ್. ಸೊ ಸಪ್ರೇಟಾಗಿ ಈ ಥರ ನಾರ್ತು, ಈಸ್ಟು, ನಾರ್ತರ್ನು, ಸೌತರ್ನ, ವೆಸ್ಟ್ ಸೆಂಟ್ರಲ್, ವೆಸ್ಟ್ ಮೆಟ್ರೋ ರೈಲ್ವೆ, ಕೋಲ್ಕತ್ತಾ, ಈ ಥರ ನಿಮಗೆ ಸಪ್ರೇಟಾಗಿ ಡಿವಿಷನ್ ಜೂನ್ ವೈಸ್ ವೇಕೆನ್ಸೀಸ್ಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. ಸೊ ನೀವು ಯಾವ ಡಿವಿಷನ್ಗೆ ಅರ್ಜಿಗಳನ್ನ ಸಲ್ಲಿಸಬೇಕಂತ ಹೇಳಿ ಫಸ್ಟ್ ಆಫ್ ಆಲ್ ನೋಡ್ಕೊಂಡು ಅರ್ಜಿಗಳನ್ನ ಸಲ್ಲಿಸಬೇಕು. ಸರ್, ಇದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, DD ಎಷ್ಟು ಕಟ್ಟಬೇಕು? 500 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಎಷ್ಟಪ್ಪ ಅಂದರೆ 500. ಅದು ಬಂದ್ಬಿಟ್ಟು OBC, EWS ಮತ್ತು ಜನರಲ್ ಅವರಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸರ್, SC ಮತ್ತು STದವರಿಗೆ ಮತ್ತು ಮಹಿಳೆಯರಿಗೆ ಏನಾದರೂ ಕನ್ಸೆಷನ್ ಇದೆಯಾ ಫೀಸಲ್ಲಿ? ಎಸ್, ನಿಮ್ಗೆ 250 ಅಪ್ಲಿಕೇಶನ್ ಫೀಸ್ ಇರುತ್ತೆ.
₹250 ಅಪ್ಲಿಕೇಶನ್ ಫೀಸ್ ಇರ್ತಾ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಆನ್ಲೈನ್ ಮುಖಾಂತರನೇ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಸೊ ನೆಕ್ಸ್ಟ್ ಇನ್ನೂ ಎಕ್ಸಾಮ್ ಡೇಟನ್ನು ಅನೌನ್ಸ್ಮೆಂಟನ್ನು ಮಾಡಿಲ್ಲ ಸರ್. ಇದಕ್ಕೆ ಕ್ವಾಲಿಫಿಕೇಷನ್ ಏನಾದರೂ ಹೇಳ್ತೀರಾ? ಎಸ್ ಅಂದರೆ ಬಂದ್ಬಿಟ್ಟು ಇಲ್ಲಿ ನೋಡ್ಕೊಡ್ರಿ. ಇದರ ಕ್ವಾಲಿಫಿಕೇಷನ್ 10ನೇ ತರಗತಿ ಕಂಪ್ಲೀಟ್ ಆದಮೇಲೆ ITI ಆದರೂ ಕೊಟ್ಟಿರ್ತೀವಿ ನೀವು. ಆ್ಯಂಡ್ ಅದರ ಜೊತೆಗೆ ITI ಕಂಪ್ಲೀಟ್ ಆಗಿದ್ದೆ ಓಕೆ, ಇಲ್ಲತ್ತಪ್ಪ ಅಂದರೆ ಡಿಪ್ಲೊಮಾ ಹೋಲ್ಡರ್ ಯಾರಾದರೂ ಇದ್ದರೆ ಸೊ ಅರ್ಜಿಗಳನ್ನ ಸಲ್ಲಿಸ್ಬೋದು. ಡಿಪ್ಲೊಮಾ ಆದರೂ ಮುಗಿದಿರ್ಬೋದು, ITI ಆದರೂ ನಿಮ್ಗೆ ಏನಾದರೂ ಮುಗಿದಿತ್ತಪ್ಪ ಅಂದರೆ ಈ ಹುದ್ದೆಗೆ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ನಾನು 10th ಮುಗಿದಿದ್ದೆ, ನಾನು ಅಪ್ಲಿಕೇಶನ್ ಹಾಕ್ಬೋದು ಅನ್ನೋ ITI ಅಥವಾ ಡಿಪ್ಲೊಮಾ ಸರ್ಟಿಫಿಕೇಟನ್ನು ಕಂಪ್ಲೀಟಾಗಿ ಬಂದಿರಲೇಬೇಕು. ಈಗಾಗಲೇ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ITI ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ಫೋಟೋ, ಸಿಗ್ನೇಚರ್ ಎಂದು ಕಾಸ್ಟ್ ಸರ್ಟಿಫಿಕೇಟನ್ನು ತೊಗೊಂಡ್ಬಿಟ್ಟು ಇವತ್ತೇ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳಿ ಸ್ನೇಹಿತರೆ. ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಕೂಡ ಇದರಲ್ಲಿ ಅವಕಾಶ ಇದೆ. ಅವಕಾಶಗಳನ್ನು ಮಿಸ್ ಮಾಡ್ಕೋಬೇಡ್ರಿ. ಇಷ್ಟು ವೇಕೆನ್ಸೀಸ್ಗಳಿದಾವಪ್ಪ ಅಂದರೆ ಇನ್ನೂ ವೇಕೆನ್ಸೀಸ್ಗಳನ್ನ ಹೆಚ್ಚಳವನ್ನು ಮಾಡ್ತಾರೆ. ಓಕೆ, ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೀವೇನಾದರೂ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸರಿ ಅನಿಸಿದ್ರೆ, ಇಷ್ಟ ಆಗಿದ್ರೆ, ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ರೆ ಸ್ನೇಹಿತರೆ ಒಂದು ಲೈಕ್ ಮಾಡಿ. ಪ್ರತಿಯೊಬ್ಬರಿಗೆ ಇನ್ಸ್ಟಾಗ್ರಾಮ್, ವಾಟ್ಸಪ್ಪು, ಟೆಲಿಗ್ರಾಮ್ ಪ್ರತಿಯೊಂದರಲ್ಲಿ ಕೂಡ ಶೇರ್ ಮಾಡಿ. ವಿಡಿಯೋನ ಕೆಳಗಡೆ ಕಾಣ್ತಿದ್ರೆ ನೋಡ್ಕೊಡ್ರಿ. ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಂಡ್ರೆ ಮಾತ್ರ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಅಪ್ಡೇಟ್ಗಳು ನಿಮ್ಗೆ ಬರ್ತಾ ಇರ್ತದೆ. ಓಕೆ, ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ. ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.